ಆತ್ಮೀಯರೇ, ಶರಣಾರ್ಥಿ. 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಕಾಲದಲ್ಲಿ ಕೇವಲ ವೇದಾಂತಿಗಳು, ಜ್ಞಾನಿಗಳು ವಚನಗಳನ್ನು ಬರೀಲಿಲ್ಲ. ತಮ್ಮ ಬದುಕಿನ ಪ್ರಾಮಾಣಿಕ ಜೀವನಾನುಭವಗಳನ್ನು ಕೆಳಸ್ತರದ ಸಾಮಾನ್ಯ ಜನರು ಕೂಡ ವಚನಗಳ ಮೂಲಕ ವ್ಯಕ್ತಪಡಿಸಿದರು. ಮತ್ತು ಅವರು ಏನು ವಚನಗಳಲ್ಲಿ ಬರೆದ್ರು ಆ ರೀತಿ ನಡ್ಕೊಳ್ತಾ ಇದ್ದರು. ಆ ಆತ್ಮವಿಶ್ವಾಸ ಇದೆಯಲ್ಲ, ಅದಕ್ಕೆ ವೇದಗಳು, ಆಗಮಗಳು, ಪುರಾಣಗಳು, ಆ ಕಾಲದ ವೈದಿಕರು ಬದುಕು ಹೇಗಿರಬೇಕು ಅಂತ ಹೇಳಿದರು, ವೇದಾಂತವನ್ನು ಪ್ರತಿಪಾದನೆ ಮಾಡಿದರು. ಆದರೆ ವೈಯಕ್ತಿಕವಾಗಿ ಹಾಗೆ ಬದುಕಲಿಕ್ಕೆ ಸಾಧ್ಯ ಆಗಲಾರದ ಕಾರಣಕ್ಕಾಗಿಯೇ ಅವರು ವರ್ಣಾಶ್ರಮವನ್ನು ಸೃಷ್ಟಿ ಮಾಡಿದರು. ಸಮಾಜದಲ್ಲಿ ಪ್ರತಿಶತ 70ರಷ್ಟು ಇರುವ ಶೂದ್ರರನ್ನು ಅವರು ಕಾಲಾಳುಗಳ ಹಾಗೆ ದುಡಿಸ್ಕೊಂಡ್ರು. ಮತ್ತು ಮೇಲೆ ಹೇಳೋದು ಸರ್ವೇ ಜನಃ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿರಲಿ ಅಂತ. ಅದನ್ನು ವಿರೋಧ ಮಾಡಿದ್ದು, ಪ್ರತಿಭಟನೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವರಷ್ಟೇ ಜ್ಞಾನಿ. ವೇದಗಳನ್ನು, ಆಗಮಗಳನ್ನು, ಶಾಸ್ತ್ರಗಳನ್ನು ಓದಿದಂಥ ಬಸವಣ್ಣ ಇದು ಬೇಡ, ಈ 70% ಇರುವಂಥ ಪ್ರತಿಶತ 70ರಷ್ಟು ಇರುವಂಥ ಶೂದ್ರರಿಗೆ ನ್ಯಾಯ ಸಿಗಲಿ ಅನ್ನೋ ಕಾರಣಕ್ಕೆ ಸಮಸಮಾಜವನ್ನು ನಿರ್ಮಾಣ ಮಾಡಿ ಎಲ್ರಿಗೂ ಹೇಳುವ, ಬರೆಯುವ ಅಧಿಕಾರವನ್ನು ಸೃಷ್ಟಿ ಮಾಡಿಕೊಟ್ಟ ಮಹಾಧೀಮಂತ. ಆ ಕಾರಣಕ್ಕೇ ಲಿಂಗತತ್ವಕ್ಕೆ ಮತ್ತು ಲಿಂಗಾಯತರಿಗೆ ಬಹಳ ದೊಡ್ಡ ಬೆಲೆ ಇದೆ. ಇಲ್ಲಿ ಈಗ ನಾನು ಹೇಳುವಂಥ ವಚನ ಎಷ್ಟು ಆಶ್ಚರ್ಯಕರ ಅಂತಂದರೆ, ಅಲ್ಲಿ ಹಡಪದ ಅಪ್ಪಣ್ಣನವರ ಹೆಂಡತಿ ಪುಣ್ಯಸ್ತ್ರೀ ಲಿಂಗಮ್ಮನವರು ಕೂಡ ಮನುಷ್ಯನ ವ್ಯಕ್ತಿತ್ವ ಹೇಗಿರಬೇಕು, ಮನುಷ್ಯನ ಸ್ವಭಾವ ಹೇಗಿರಬೇಕು, ಮನುಷ್ಯ ಸಮಾಜದಲ್ಲಿ ಕರ್ಮಯೋಗಿ ಆಗಿರಬೇಕಾಗಿತ್ತು, ಕಾಯಕ ಯೋಗಿ ಇದ್ದು ಅವನ ಆಲೋಚನಾ ಕ್ರಮ ಹೇಗಿರಬೇಕು ಅನ್ನುವಂಥ ಮನೋವೈಜ್ಞಾನಿಕ ಸತ್ಯಗಳನ್ನು ಹೇಳ್ತಾಳೆ. ಸೈಕಾಲಜಿಕಲ್ ಫ್ಯಾಕ್ಟ್ಸ್ ಆರ್ ಎಕ್ಸ್ಪ್ಲೇನ್ಡ್ ಬೈ ಎ ಕಾಮನ್ ಲೇಡಿ. ಇವತ್ತು ನಾವು ಸೈಕಾಲಜಿ ಮಾಡಿ ಭಾಳಷ್ಟು ಅಧ್ಯಯನವನ್ನು ಮಾಡಿ ಹೇಳೋದು ಬೇರೆ. ಸಾಮಾನ್ಯವಾಗಿರುವಂಥ ಒಬ್ಬ ಮಹಿಳೆ ತನ್ನ ಬದುಕಿನ ಜೀವನದ ಅನುಭವದ ಆಧಾರದ ಹೇಳ್ತಾಳೆ. ತನುವ ಕರಗಿಸಿ, ಹರಿವ ಮನವ ನಿಲ್ಲಿಸಿ, ಅಂಗ ಗುಣವ ಅಳಿದು ಲಿಂಗ ಗುಣವ ನಿಲ್ಲಿಸಿ, ಭಾವವಳಿದು ಬಯಕೆ ಸವೆದು, ಮಹಾದೇವನಾದ ಶರಣರ ಜಗದ ಮಾನವರೆತ್ತಬಲ್ಲರು, ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎನ್ನುವಂಥ ಪ್ರಶ್ನೆಯನ್ನು ಮಾಡ್ತಾಳೆ. ಅಂದರೆ ಬಸವಾದಿ ಶರಣರನ್ನು ಮತ್ತು ಅವರ ಮೌಲ್ಯಗಳನ್ನು ಅಪಹಾಸ್ಯ ಮಾಡುವ ಅಂಥದ್ದೊಂದು ಧರ್ಮನೇ ಇದ್ದಿಲ್ಲ ಅಂತ ವಾದಿಸುವಂಥ ಮಾತುಗಳನ್ನು ಹೇಳುವಂಥ ಮನುವಾದಿಗಳಿಗೆ, ಕೂಪಮಂಡುಕಗಳಿಗೆ ಆ ಕಾಲಕ್ಕೂ ಇದ್ದಿರ್ಬೋದನ್ನುವಂಥ ಕಾರಣ ಇಲ್ಲಿ ಅರ್ಥ ಆಗುತ್ತೆ. ಯಾರು ಕೇಳ್ತಾರಂಥ ಪ್ರಶ್ನೆ ಅಂದ್ರೆ, ತನುವನ್ನು ಕರಗಿಸಿಲ್ಲ, ದೇಹ ಬಗ್ಗಿಸಿ ದುಡಿದಿಲ್ಲ, ಹರಿವ ಮನವನ್ನು ನಿಲ್ಲಿಸಿಲ್ಲ, ಚಂಚಲವಾದ ಮನಸ್ಸನ್ನು ನಿಯಂತ್ರಣ ಮಾಡಿಲ್ಲ, ತನುವ ಕರಗಿಸಿ ಹರಿವ ಮನವ ನಿಲ್ಲಿಸಿ, ಅಂಗಗುಣವ ಅಳೆದು ದೇಹದ ಅಹಂಕಾರ, ಅಧಿಕಾರದ ಅಹಂಕಾರ, ಸ್ವಾರ್ಥ, ಜಾತಿಯ ಅಹಂಕಾರ ಇದರಲ್ಲಿ ಮೆರೆದವರು ಲಿಂಗವ ಗುಣವ ನಿಲ್ಲಿಸಿದವರಲ್ಲ. ಲಿಂಗಗುಣ ಅಂದರೆ ಸಮಾಜಮುಖಿಯಾಗಿರುವ ಅನುಭಾವಿಕ ಗುಣವನ್ನು ಹೊಂದಿರದೇ ಇರುವಂಥ ವ್ಯಕ್ತಿ. ಭಾವವಳಿದು ಬಯಕೆ ಸವಿದು, ಮನಸ್ಸಿನಲ್ಲಿರುವಂಥ ಅಷ್ಟಮದಗಳು ಅವರಿಂದ ಅಳದಿಲ್ಲ, ಅಹಂಕಾರ ಅಳದಿಲ್ಲ, ಬಯಕೆಗಳು ಸವದಿಲ್ಲ. ಮಹಾದೇವನಾಗದ, ಇಲ್ಲಿ ಅವರೇನು ಹೇಳ್ತಾಳೆ, ಮಹಾದೇವನಾದ ಶರಣರ ಜಗದ ಮಾನವರೆತ್ತಬಲ್ಲರು. ಇವನ್ನೆಲ್ಲ ಅಹಂಕಾರ ಭಾವನೆಗಳನ್ನು ಅಳಿಸ್ಕೊಂಡು ತನುವನ್ನು ಕರಗಿಸಿದವರು, ಮನವನ್ನು ನಿಲ್ಲಿಸಿದವರು, ಅಂಗಗುಣವ ಅಳಿಸಿದವರು, ಲಿಂಗಗುಣವನ್ನು ನಿಲ್ಲಿಸಿದವರು, ಭಾವಗಳನ್ನು ಎಲ್ಲ ಕಳ್ಕೊಂಡು ಬದುಕಿನಲ್ಲಿ ಬಯಕೆಗಳನ್ನೆಲ್ಲ ಸವಿಸಿಕೊಂಡ ಮಹಾದೇವನಾದ ಶರಣರನ್ನು ಈ ಥರ ಟೀಕೆ ಮಾಡೋ ಜನ ಎತ್ತಬಲ್ಲರು. ಅವ್ರನ್ನೂ ಟೀಕೆ ಮಾಡ್ತಾರೆ. ಅವರ ತತ್ವಗಳಲ್ಲಿ ನಂಬಿಕೆ ಇಟ್ಟು ಏನಾದ್ರು ಹೇಳಿದ್ರೆ ಸುಳ್ಳು ಕಥೆಗಳನ್ನು ಹೇಳಿ 108 ಕಥೆಗಳನ್ನು ಸೃಷ್ಟಿ ಮಾಡಿ ಅವ್ರನ್ನೂ ಟೀಕೆ ಮಾಡಿ ಅವರ ಅನುಯಾಯಿಗಳನ್ನು ಒಂದು ನೈತಿಕವಾಗಿ ಕುಸಿಯುವಂತೆ ಮಾಡೋದೇನೆಂದರೆ ಕೆಟ್ಟ ಮಾತುಗಳಿಂದ. ಕ್ಯಾರೆಕ್ಟರ್ ಅಸಾಸಿನೇಷನ್ ಈಸ್ ದ ಲಾಸ್ಟ್ ವೆಪನ್ ಆಫ್ ಎ ಬ್ಯಾಡ್ ಕ್ರಿಟಿಕ್. ಕೆಟ್ಟ ವ್ಯಕ್ತಿಯ ಕಡೆಯ ಅಂಶ ಏನಂತಂದ್ರೆ ಅವನ ಚಾರಿತ್ರ್ಯಹರಣ ಮಾಡೋದು, ಅವನಿಗೆ ಅವಮಾನ ಮಾಡೋದು. ಎಷ್ಟಪ್ಪ ನಾನು ಒಳ್ಳೆಯದನ್ನು ಹೇಳಿದ್ರೆ ಹಿಂಗೆ ಮಾಡ್ತಾರಲ್ಲ ಅಂತ ಮುಜುಗರ ಆಗಿ ಒದ್ದಾಡಲಿ ಅನ್ನುವಂಥ ಭಾವನೆಯನ್ನು ಸೃಷ್ಟಿ ಮಾಡೋದು. ಅದಕ್ಕೆ ಪುಣ್ಯಸ್ತ್ರೀ ಲಿಂಗಮ್ಮನವ್ರು ಹೇಳ್ತಾರೆ, ಜಗದ ಮಾನವರೆತ್ತಬಲ್ಲರು. ಜಗದ ಮಾನವರು ಯಾರಂದರೆ ಆಲ್ ದೀಸ್ ಕಾಮನ್ ಪೀಪಲ್ ಹೂ ಕ್ರಿಟಿಸೈಸಸ್ ಶರಣ ಫಿಲಾಸಫಿ. ಶರಣ ತತ್ವವನ್ನು ಅರ್ಥ ಮಾಡ್ಕೊಳ್ಳೋರು ಎಕ್ಕಡೆ ಬಲ್ಲರಪ್ಪ. ಅದಕ್ಕೆ ಅವರ ಟೀಕೆ ನಿಂದನೆಗಳನ್ನು ಲೆಕ್ಕ ಮಾಡದೆ ನೀವು ಮುಂದೆ ಹೋಗು ಅಂತ. ನಾವು ಮಾಡಬೇಕಾಗಿದ್ದೇನೆಂದ್ರೆ ತನುವ ಕರಗಿಸಬೇಕು, ಮನವ ನಿಲ್ಲಿಸಬೇಕು, ಚಂಚಲ ಮನಸ್ಸನ್ನು ನಿಲ್ಲಿಸಬೇಕು ಅನ್ನೋಂಥ ಸಂದೇಶ ಇದೆಯಲ್ಲ, ನಿಜವಾಗ್ಲೂ ಅರ್ಥಪೂರ್ಣ. ಯಾವಾಗ ನಾವು ಇಂಥ ಟೀಕೆಗಳನ್ನು, ವಿಪರೀತವಾದ ಅಸಹ್ಯಕರ ಮಾತುಗಳನ್ನು ಕೇಳ್ತೀವಿ, ಆಗ
ನೋಡಪ್ಪ ಆ ಕಾಲದಲ್ಲಿ ಹಡಪದ ಅಪ್ಪಣ್ಣನ ಹೆಂಡತಿ ಕೂಡ ಎಷ್ಟೋ ಅದ್ಭುತವಾದ ಸಾಲುಗಳನ್ನು ನಮಗೆಲ್ಲ ವಿದ್ಯಾವಂತರಿಗೆ ನಾಚಿಕೆ ಬರುವ ರೀತಿಯಲ್ಲಿ ಹೇಳಿದಾಳೆ ಅಂತ ಓದಿದಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಟೀಕೆ ಮಾಡೋರನ್ನು, ಕೆಟ್ಟದಾಗಿ ನಿಂದಿಸೋರನ್ನು ವಂದಿಸಿ ನಗನಗ್ತಾ ಇರಬೇಕು ಅಂತ ಅನ್ನಿಸ್ತದೆ. ಶರಣು ಶರಣಾರ್ಥಿ.